ನಮಸ್ತೆ ಮಕ್ಕಳೇ, ನಾನು ನಿಮ್ಮ ರೇಖಾ ಕನ್ನಡತಿ. ಇವತ್ತು ನಾನು ನಿಮಗೆ ಕನಕದಾಸರ ಬಗ್ಗೆ ಹೇಳ್ತಾ ಇದ್ದೀನಿ. ಕನಕದಾಸರು ಗೊತ್ತಲ್ಲ ನಿಮಗೆ. ಸೊ ಇಲ್ಲಿ ಕೃಷ್ಣನನ್ನು ಒಲಿಸ್ಕೊಂಡಿರ್ತಕ್ಕಂಥ ಮಹಾನ್ ಪುರುಷ ಕನಕದಾಸರು. ಈ ಕನಕದಾಸರು ತಮ್ಮ ವಿದ್ಯಾಭ್ಯಾಸವನ್ನು ಅಂದರೆ ತಮ್ಮ ಸ್ಟಡೀಸ್ನೆಲ್ಲ ವ್ಯಾಸರಾಯರ ಹತ್ರ ಮಾಡ್ತಾ ಇರ್ತಾರೆ ಮಕ್ಕಳೇ. ವ್ಯಾಸರಾಯರ ಹತ್ರ ಮಾಡುವಾಗ ವ್ಯಾಸರಾಯರು ಅವರಿಗೆ ತುಂಬ ಅಚ್ಚುಮೆಚ್ಚಿನ ಶಿಷ್ಯ ಕನಕರು. ಸೊ ಒಂದು ಸಾರಿ ಏನು ಮಾಡ್ತಾರೆ, ತಮ್ಮ ಎಲ್ಲ ಶಿಷ್ಯರಿಂದಕ್ಕೆ ಹೇಳ್ತಾರೆ, ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಡ್ತಾರೆ. ಬಾಳೆಹಣ್ಣು ಕೊಟ್ಟು ಮಕ್ಕಳೇ, ಈ ಬಾಳೆಹಣ್ಣನ್ನು ಯಾರಿಗೂ ಕಾಣಿಸ್ದೆ ಹಾಗೆ ತಿನ್ನಬೇಕು ಅಂತ ಹೇಳ್ತಾರೆ. ಆವಾಗ ಅಲ್ಲಿರೋ ಎಲ್ಲ ಮಕ್ಕಳು ಅಂದರೆ ಎಲ್ಲ ಶಿಷ್ಯರು, ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಅಯ್ಯೋ ಅದೇನು ದೊಡ್ಡ ವಿಷಯ, ಯಾರಿಗೂ ಕಾಣಿಸ್ದಂಗೆ ತಿನ್ನಬೇಕಂತೆ, ದೊಡ್ಡ ವಿಷಯನ, ಆಯಿತು ಅಂತ ಎಲ್ಲರೂ ಬಾಳೆಹಣ್ಣನ್ನು ಇಸ್ಕೋತಾರೆ ಗುರುಗಳ ಹತ್ರ. ಎಲ್ಲರೂ ಇಸ್ಕೊಳ್ತಾರೆ. ಹಾಗೆ ಕನಕರಿಗೂ ಕೂಡ ಇಸ್ಕೋತಾರೆ. ನಿಮಗೆ ಗೊತ್ತಾ, ಕನಕರನ್ನು ತುಂಬ ಅಲ್ಲಿ ಅವಮಾನ ಮಾಡ್ತಿರ್ತಾರೆ ಮಕ್ಕಳೇ. ಆ ವಿಷಯನ ನಾನು ಮತ್ತೆ ಇನ್ನೊಂದು ಸಾರಿ ಕನಕರ ಬಗ್ಗೆ ಹೇಳುವಾಗ ಹೇಳ್ತೀನಂತೆ. ಅವರು ಕನಕರಿಗೂ ಕೂಡ ಕೊಡ್ತಾರೆ. ವ್ಯಾಸರಾಯರು ಗುರುಗಳು ತಗೊಂಡು ಕನಕ ಕೂಡ ಮನೆಗೆ ಬರ್ತಾರೆ. ಇಲ್ಲಿ ಎಲ್ಲ ಉಳಿದ ಮಕ್ಕಳೆಲ್ಲ ಇರ್ತಾವಲ್ಲ ಮಕ್ಕಳೇ, ಹೇಗೆ ತಿಂತಾರೆ ಅಂತ ಅಂದರೆ ನೋಡಿ, ಒಂದು ಹುಡುಗ ಮನೆ ಒಳಗಡೆ ಯಾರೂ ಇಲ್ಲದೆ ಇರೋವಾಗ ನೋಡ್ಕೊಂಡು ತಿಂತಾನೆ, ಒಂದು ಹುಡುಗ ಟೇಬಲ್ ಕೆಳಗಡೆ ಔತ್ಕೊಂಡು ತಿಂತಾನೆ, ಇನ್ನೊಬ್ಬ ಶಿಷ್ಯ ಮನೆ ಮೇಲೆ ಹೋಗಿ ಯಾರಿಗೂ ಕಾಣ್ದು ಹಾಕಿ ತಿಂತಾನೆ, ಇನ್ನೊಬ್ಬ ಹುಡುಗ ಏನು ಮಾಡ್ತಾನೆ, ಬೆಡ್ಶೀಟ್ನ ಹೊತ್ಕೊಂಡು ಔತ್ಕೊಂಡು ತಿಂತಾನೆ, ಮತ್ತೊಂದು ಥರ, ಇನ್ನೊಂದು ಥರ. ಹೀಗೆ ಮಕ್ಕಳಿಗೆ ಎಲ್ಲರೂ ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಯಾರಿಗೂ ಕಾಣದೇ ಇರೋ ಹಾಗೆ, ಯಾರಿಗೂ ಕಂಡಿರಬಾರ್ದಪ್ಪ ನಾನು ಬಾಳೆಹಣ್ಣು ತಿಂದಿದ್ದೀನಿ ಅಂತ. ನೋಡಿ, ಬಾಳೆಹಣ್ಣು ತಿಂದು ಸಿಪ್ಪೆನೂ ಕೂಡ ಯಾರಿಗೂ ಕಾಣದೇ ಇರೋ ಹಾಗೆ ಅಷ್ಟು ಜಾಣತನ ಉಪಯೋಗಿಸ್ಕೊಂಡು ಯಾರಿಗೂ ಕಾಣದೇ ಇರೋ ಹಾಗೆ ಬಾಳೆಹಣ್ಣನ್ನ ತಿಂತಾರೆ. ಎಲ್ರಿಗೂ ಖುಷಿ, ಅವ್ರವ್ರ ಮನೇಲಿ ಅವ್ರು ತಿಂತಾರೆ, ಎಲ್ರಿಗೂ ಅವ್ರವ್ರಿಗೆ ಖುಷಿ, ನಾವು ಯಾರೂ ನೋಡಿಲ್ಲ ನಾವು ಬಾಳೆಹಣ್ಣು ತಿಂದಿದ್ದು ಅನ್ನೋದು ಫುಲ್ ಸಂತೋಷ ಅವ್ರಿಗೆ. ಸರಿ, ಏನಾಗುತ್ತೆ, ಬೆಳಗಾಗುತ್ತೆ, ಮಕ್ಕಳೆಲ್ಲ ಮತ್ತೆ ಎಲ್ಲಿಗೆ ಬರ್ತಾರೆ, ತಮ್ಮ ಬೋಧನಾ ಅಂದರೆ ಒಂದು ಶಾಲೆಗೆ ಅಥವಾ ಗುರುಗಳ ಒಂದು ಆಶ್ರಮಕ್ಕೆ ಅಥವಾ ಗುರುಗಳಿರ್ತಕ್ಕಂಥ ಜಾಗಕ್ಕೆ ಬರ್ತಾರೆ. ಸೊ ಬಂದು ಏನು ಮಾಡ್ತಾರೆ ಮಕ್ಕಳೇ, ಎಲ್ಲರೂ ಕೇಳ್ತಾರೆ ಗುರುಗಳು, ಏನರಪ್ಪ, ಎಲ್ಲ ಶಿಷ್ಯರನ್ನ ಕೇಳ್ತಾರೆ, ಏನರಪ್ಪ ಎಲ್ಲ ತಿಂದು ಬಂದ್ರ ಬಾಳೆಹಣ್ಣು ಅಂತ. ಓ ಗುರುಗಳೇ, ಎಲ್ಲ ಚೆನ್ನಾಗಿ ತಿಂದು ಬಂದೀವಿ, ಯಾರು ನೋಡಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗ್ದಂಗೆ ತಿಂದೆ, ನಮ್ಮ ಅಕ್ಕಂಗೆ ಗೊತ್ತಾಗದೆ ತಿಂದೆ, ಅಣ್ಣಂಗೆ ಗೊತ್ತಾಗದೆ ತಿಂದೆ, ಪಕ್ಕದ ಮನೆಯವ್ರಿಗೆ ಗೊತ್ತಾಗ್ದಂಗೆ ತಿಂದೆ. ನೋಡಿ ಮಕ್ಕಳೇ ಹೆಂಗೆ ಹೇಳ್ತಾರೆ ಗೊತ್ತಾ, ಒಬ್ಬೊಬ್ಬರು ಒಂದೊಂದು ಚೆನ್ನಾಗಿರೋ ರೀಸನ್ನ ಕೊಟ್ಕೊಂಡು ಹೋಗ್ತಾರೆ. ಆವಾಗ ಗುರುಗಳು ನಗ್ತಾರೆ, ಹೌದಾ, ಒಳ್ಳೆ ಕೆಲಸ ಮಾಡಿದ್ರಿ ಮಕ್ಕಳೇ, ಭಾಳ ಜನರು ನೀವು ಅಂತ ಗುರುಗಳು ನಗ್ತಾ ಅಪ್ರಿಷಿಯೇಟ್ ಮಾಡ್ತಾರೆ. ಅವಾಗ ಕನಕ ಬರ್ತಾನೆ. ಎಲ್ಲರ ಸರ್ದಿ ಮುಗ್ದಿರುತ್ತೆ, ಲಾಸ್ಟಿಗೆ ಬರ್ತಾನೆ ಕನಕ. ಅವನ ಕೈಲಿ ಬಾಳೆಹಣ್ಣಿದೆ. ಎಲ್ಲ ವಿದ್ಯಾರ್ಥಿಗಳು ಏನಿರ್ತಾರೆ, ಶಿಷ್ಯರು ಇರ್ತಾರಲ್ಲ, ಎಲ್ಲರೂ ಜೋರಾಗಿ ನಗಾಕತ್ಬಿಡ್ತಾರೆ. ಅಯ್ಯೋ ಕನಕ ಪೆದ್ದ, ಒಂದು ಬಾಳೆಹಣ್ಣು ತಿನ್ನೋಕ್ಕಾಗಿಲ್ಲ, ಅಯ್ಯೋ ಮೂರ್ಖ, ಹಂಗೆ ಹಿಂಗೆ ಅಂತ ಅವನಿಗೆ ತುಂಬ ಅವಮಾನ ಮಾಡ್ತಾರೆ. ಅವನು ಸುಮ್ಮನೆ ಇರ್ತಾನೆ. ಅವಾಗ ಗುರುಗಳು ಕೇಳ್ತಾರೆ, ಯಾಕಪ್ಪ ಕನಕ, ಬಾಳೆಹಣ್ಣು ತಿಂದಿಲ್ವಾ, ನಿನಗೆಲ್ಲೂ ಕದ್ದು ಮುಚ್ಚಿ ತಿನ್ನೋಕೆ ಬರಲಿಲ್ವಾ ಅಂತ ಕೇಳ್ತಾರೆ. ಅವಾಗ ಕನಕ ಒಂದು ಮಾತು ಹೇಳ್ತಾನೆ ಮಕ್ಕಳೇ. ಏನು ಹೇಳ್ತಾನೆ ಗೊತ್ತಾ, ಗುರುಗಳೇ, ಎಲ್ಲೂ ಯಾರಿಗೂ ಕಾಣದೇ ಇರೋ ಹಾಗೆ ತಿನ್ನು ಅಂತ ಹೇಳಿದ್ರಿ ನೀವು. ಯಾರಿಗೂ ಕಾಣದೇ ಇರೋ ಹಾಗೆ ತಿನ್ನೋಕೆ ಹೇಗಾಗುತ್ತೆ ಗುರುಗಳೇ? ಮನುಷ್ಯರ ಕಣ್ಣನ್ನು ತಪ್ಪಿಸ್ಬೋದು, ಮನೆಯಲ್ಲಿರೋರ ಕಣ್ಣನ್ನು ನಾವು ತಪ್ಪಿಸ್ಬೋದು, ಆದರೆ ಮೇಲೆ ಒಬ್ಬ ದೇವರು ಅಂತ ಕೂತಿದ್ದಾನೆ. ಅವನು ನಾವು ಎಲ್ಲೇ ಇದ್ದರೂ ಏನೇ ಮಾಡಿದರೂ ಪ್ರತಿಯೊಂದನ್ನು ನಮ್ಮನ್ನು ಗಮನಿಸ್ತಿರ್ತಾನಲ್ಲ ಗುರುಗಳೇ, ನಾನು ದೇವ್ರ ಕಣ್ಣನ್ನು ತಪ್ಪಿಸಿ ಹೇಗೆ ತಿನ್ನಲಿ ಅಂತ ಕೇಳ್ತಾನೆ. ಅವಾಗ ನಿಜವಾಗ್ಲೂ ಗುರುಗಳಿಗೆ ತುಂಬ ಖುಷಿಯಾಗುತ್ತೆ. ಹೌದು, ನೀನು ಹೇಳಿದ್ದು ನಿಜವಾದ ಮಾತು ಕನಕ. ಯಾಕೆಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದನ್ನು ಆ ದೇವರು ನಮಗೆ ಗೊತ್ತಿಲ್ಲದೆ ನೋಡ್ತಿರ್ತಾನೆ. ನಮ್ಮ ಸರಿ ತಪ್ಪುಗಳನ್ನು ದೇವರು ತೂಕ ಮಾಡ್ತಾನೆ. ನೀನು ಒಳ್ಳೆ ಕೆಲಸ ಮಾಡಿದೆ, ಖಂಡಿತವಾಗ್ಲೂ ನೀನು ಮಾಡಿದ್ದು ಕರೆಕ್ಟ್ ಇದೆ. ಯಾಕೆಂದರೆ ನಾವು ಏನೇ ಕೆಲಸ ಮಾಡಿದ್ರೂ ಆ ಕಾಣದೇ ಇರ್ತಕ್ಕಂಥ ದೇವರು, ಆ ಶಕ್ತಿ ನಮ್ಮನ್ನು ಗಮನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ, ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಅದರ ತಕ್ಕನಾದ ಫಲ ದೇವ್ರು ಕೊಟ್ಟೇ ಕೊಡ್ತಾನೆ. ಸೊ ಹಾಗಾಗಿ ದೇವ್ರು ಖಂಡಿತ ನೋಡ್ತಿರ್ತಾನೆ ಅಂತ ಹೇಳಿದಾಗ ಎಲ್ಲ ಶಿಷ್ಯರು ಪೆದ್ದರಾಗ್ಬಿಡ್ತಾರೆ. ನೋಡಿ, ಅವನಿಗೆ ಪೆದ್ದ ಅಂದಿರ್ತಾರೆ ತಾನೆ ಮಕ್ಕಳೇ, ಇವರೇ ಪೆದ್ದರಾಗ್ಬಿಡ್ತಾರೆ. ಅಯ್ಯೋ, ನಾವು ಈ ಯೋಚನೆ ಮಾಡಲಿಲ್ವಲ್ಲ,
ಹೌದಲ್ಲ, ದೇವ್ರು ನೋಡ್ತಾನೆ, ದಿನ ಬೆಳಗ್ಗೆದ್ರೂ ನಾವು ದೇವ್ರ ಪೂಜೆ ಮಾಡ್ತೀವಲ್ಲ, ದೇವ್ರು ನೋಡ್ತಾನೆ ಅಂತ ನಮ್ಗೆ ಯೋಚನೆ ಬರಲಿಲ್ಲಲ್ಲ. ಓ, ಕನಕ ಭಾರಿ ಜಾಣ, ಅದಕ್ಕೆ ಗುರುಗಳು ಯಾವಾಗಲೂ ಕನಕನನ್ನು ಇಷ್ಟಪಡ್ತಾರೆ ಅಂತ ಹೇಳಿ ಇವರೆಲ್ಲ ಮಾತಾಡ್ಕೋತಾರೆ. ಹೀಗೆ ಕನಕ ತುಂಬ ಬುದ್ಧಿವಂತ ಮಕ್ಕಳೇ, ತುಂಬ ಯೋಚನೆ ಮಾಡ್ತಕ್ಕಂಥ ಒಳ್ಳೆ ವಿದ್ಯಾರ್ಥಿ ಆಗಿದ್ದ. ನೀವು ಹಾಗೆ ಯಾವುದೇ ಒಂದು ಕೆಲಸ ಮಾಡುವಾಗ ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ವಿಚಾರ ಮಾಡಿ ಕೆಲಸಗಳನ್ನು ಮಾಡಿ. ಮತ್ತೊಂದು ಕಥೆಯೊಂದಿಗೆ ಸಿಗ್ತೀನಿ ಮಕ್ಕಳೇ. ನಮಸ್ತೆ.